ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂದರೆ ಮತ್ತೆ ಮೈಸೂರಿಗೆ ಹೊರಟಿದ್ದೀವಿ. ಬೆಂಗಳೂರು ಮೈಸೂರು ರೋಡ್ ಅಂತೂ ನಾವಂತೂ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಶ್ರೀಶೈಲಂ ಅಂತ ಒಂದು ಹೋಟ್ಲಿದೆ, ಸಖತ್ತಾಗಿದೆ ಮಾತ್ರ. ಎಲ್ಲ ಫುಲ್ಲು ತಿಂಡಿ ಎಲ್ಲ ತಿನ್ಕೊಂಡು, ಅಂದರೆ ಮಧ್ಯಾಹ್ನ ಟೈಮಲ್ಲಿ ತಿಂಡಿ ಆಯ್ತು. ಇವಾಗ ಸೆಟ್ ದೋಸೆ ಮಾತ್ರ ಕ್ಲಾಸ್ ಆಗಿತ್ತು. ಸೊ ಓಕೆ, ಇನ್ನೇ ನೋಡ್ತಾ ಇದ್ದೀವಿ ಮೈಸೂರಿಗೆ. ಸೊ ಅರ್ಜುನ ಪರ್ಫಾರ್ಮೆನ್ಸ್ ಮಾತ್ರ ಮಸ್ತಾಗಿ ಕೊಡ್ತಾ ಇದ್ದಾನೆ. ಅದಾದಮೇಲೆ ಎಕ್ಸಾಸ್ಟ್ ಬೇರೆ ಹಾಕ್ಸಿದ್ದೀನಲ್ವಾ, ಪವರೇಜ್ ಎಕ್ಸಾಸ್ಟು ಮತ್ತು BMC ಏರ್ ಫಿಲ್ಟರು. ಅದಾದಮೇಲೆ ಇದೇ ಫಸ್ಟ್ ಲಾಂಗ್ ರೈಡ್ ಹೊಡಿತಾ ಇರೋದು. ಅದರದ್ದು ಸೌಂಡ್ ಮಾತ್ರ ಹಾಕಿ ಇತ್ಕೊಂಡು ಕೇಳುತ್ತೆ. ಸೊ ಅದರದ್ದು ನಾಯ್ಸ್ ಅದಾದಮೇಲೂ ಕೇಳಿಸ್ತೀನಿ, ನೋಡಿರಂತೆ ನೀವು. ಓಕೆ ಕಮಾನ್ ರೈಸ್, ಎಲ್ಲ ಹೊರಡೋಣ. ರೆಡಿನಾ? ಕಾಲ್ ಮಾಡ್ತಾಯಿದ್ಯಾ? ಓಕೆ ಜಾಲಿ. ವೆದರ್ ಯಾಕೋ ಸರಿ ಇಲ್ಲ, ಮೋಸ್ಟ್ಲಿ ಮಳೆ ಬರೋ ಹಂಗಿದೆ, ಗೊತ್ತಿಲ್ಲ. ಅಕಸ್ಮಾತ್ ಒಂಚೂರು ಹನಿ ಬಂತು ಅಂದರೆ ಅದೇನಾಗುತ್ತೋ, ನಮ್ಮ ಅಮ್ಮನ ಬಸ್ಸಲ್ಲಿ ಕಳಿಸೋದು, ಇಲ್ಲ ವೆದರ್ ಪರ್ಮಿಟ್ ಮಾಡ್ತು ಅಂದರೆ ಹೊರಡೋದು, ಇಲ್ಲ ಅಂದರೆ ಇಲ್ಲ. ಏನು ಮಾಡೋಕ್ಕಾಗೋದು ಅಂದರೆ ಅಮ್ಮನ ಬಸ್ಸಲ್ಲಿ ಕಳಿಸೋದು, ನೋಡಬೇಕು ಅಷ್ಟೇ. ಇವಾಗ ಅಟ್ ಪ್ರೆಸೆಂಟು ಕೆಂಗೇರಿಲಿದ್ದೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನು ಬಂದಿದ ತಕ್ಷಣ ಇಲ್ಲೇ ಶ್ರೀಶೈಲಂ ಅಂತಲೇ ಇದೆ ಬೀಚು, ಪ್ಯೂರ್ಲಿ ಬೀಚು, ಸಕ್ಕತ್ತಾಗಿದೆ. ಓಕೆ ಕಮಾನ್, ಲೆಟ್ಸ್ ಗೋ ಟು ಮೈಸೂರು. ಎಕ್ಸಾಮ್ ಶುರುವಾಗಿದೆ. ಸೊ ಎಕ್ಸಾಮ್ ಶುರು ಆದಮೇಲೂ ರೈಡ್ ಮಾಡ್ತಾನೆ ಇದ್ದೀವಿ ನಾವಂತೂ. ಏನು ಮಾಡೋಣ ಹೇಳಿ, ಟೈಮ್ ಎಷ್ಟು? 10 ದಿವಸ ಲೀವು. ಅಷ್ಟು 10 ದಿವಸದಲ್ಲಿ ನಾಳೆ ಹಬ್ಬ ಇದೆ ಅಲ್ವಾ, ಸೊ ಮುಗಿಸ್ಕೊಂಡು ಬರೋದು, ನಾಳಿದ್ದು ಬಂದ್ಬಿಡೋದು. ಓಕೆ ಕಮಾನ್, ಲೆಟ್ಸ್ ಗೋ. ಸೌಂಡ್ ನೋಡ್ಗುರು ಹೆಂಗೆ ಕೇಳಿಸ್ತಾ ಇದೆ ಮಸ್ತಾಗೆ. ಓಕೆ ಯಾಕೋ ವೆದರು ಮಳೆ ಬರೋಂಗಿದೆಯೇ. ಇಷ್ಟು ದಿವಸ ಫುಲ್ಲು ರೈನಿ ಥರನೇ ಇತ್ತು. ಬೆಳಗ್ಗೆ ನೋಡಿದ್ರು ಅಂದರೆ ಫುಲ್ ಬಿಸಿಲಿತ್ತು, ಬೆಳಗ್ಗೆ ತೋರಿಸ್ದಂಗೆ. ಆದಮೇಲೆ ಏನು ಕತೆನೋ, ನಮ್ಮ ಬೆಂಗಳೂರು ವೆದರ್ ಅಂತೂ ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ. ಎಲ್ಲ ಬರ್ತೀಯ ಅಜಾಮ? ಹಬ್ಬ ಅಲ್ವಾ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಮೈಸೂರು ಬೆಂಗಳೂರು ರೋಡು ಟ್ರಾಫಿಕ್ ಬೇಜಾನ್ ಇರುತ್ತೆ. ನಮ್ಗಳಿಗೆ ಏನಾದರೂ ಫ್ಲೈಓವರ್ ಏನಾದರೂ ಕೊಟ್ಬಿಟ್ಟಿದ್ರೆ 2.5 hours ಬೆಂಗಳೂರು ಟು ಮೈಸೂರು, 2.5 hours ಬೇಡ. ನಮಗೆ ಗ್ರಾಲಿಯಾಗಿ ಹೋಗೋದು. ಓಕೆ, ಏನು ಟ್ರಾಫಿಕ್ ಹೋಗೋರು, ಅಯ್ಯೋ ಟ್ರಾಫಿಕ್ ಅಲ್ಲ, ಬಸ್ ಸ್ಟ್ಯಾಂಡ್. ಓಕೆ ಒಳ್ಳೆ ಪ್ಲೇಸಲ್ಲಿ ಬರ್ತಾ ಇರ್ತೀವಿ, ಸಡನ್ನಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಭೂಮಿ ಮಕ್ಕಳು. ಸಾಂಗ್ ಕೇಳ್ಕೊಂಡು ಮಧ್ಯ ಬರ್ತಾನೆ ಅಂತ ಅಜಮ್ ನನ್ನ ಮಗ ಹೇಳ್ತೀನಿ. ಯಾವ್ದು ಗುರು ಅದು? 2 ವೀಲರು ಹೆಂಗೆ ಹೋಗ್ತಾ ಇದೆ ನೋಡೋದು. ನಮಗೇನೋ ಅಬ್ಜೆಕ್ಷನ್ ಇತ್ತು, ಬಂದ್ವಿ, ಪೊಲೀಸರು ಪರ್ಮಿಷನ್ ಕೊಟ್ಟರು. ಹಂಗೆಲ್ಲ ಹೋಗಂಗೆ ಇಲ್ಲ ವಿದೌಟ್ ಪರ್ಮಿಷನ್ನು. ಇವ್ರುಗಳು ಹೋಗ್ತಾ ಇದ್ದಾರೆ. ವೆದರ್ ಸಖತ್ತಾಗಿದೆ ಅಲ್ವಾ? ಹ್ಞೂ ವೆದರ್ ಚೆನ್ನಾಗಿದೆ, ಆದರೆ ಲೈಟಾಗಿ ಹನಿತಾ ಇದೆ. ಪರವಾಗಿಲ್ಲ, ಹೋಗೋಣ ಬಾರ, ಮಳೇಲಿ ನಿಂತ್ಕೊಂಡೋದ್ರೆ ಇನ್ನೂ ಮಜಾ ಇರುತ್ತೆ. ಮಳೇಲಿ ನಿಂತ್ಕೊಂಡ್ರೆ ಇನ್ನೂ ಮಜಾನ, ಜಾಲಿ. ಸುಮ್ಮನೆ ಕೂತಿದ್ದೀನಿ ತಾನೆ? ಸುಮ್ಮನೆ ಕೂತಿದೆ. ಯಾಕೆ? ಅಲ್ಲ, ಏನು ಆರಾಮಾಗಿ ಕೊಡಿಸ್ತಾ ಇದೆಯಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ ಡ್ರೈವಿಂಗ್. ಓ ಹಿಂಗೆ. ನಾನು ಗೊತ್ತು ನೀನೇನೋ ಮಾಡಿದ್ರು ನನಗೆ ಬೇಸಲ್ಲ. ಎಂಥ ಓವರ್ ಕಾನ್ಫಿಡೆನ್ಸ್ ನೋಡಿ ಸ್ನೇಹಿತರೆ ನಮ್ಮ ಅಮ್ಮಗೆ. ನಾನು ಏನೇ ಮಾಡಿದ್ರು ಗಾಡಿ ಅವ್ರನ್ನ ಬೀಳ್ಸಲ್ವಂತೆ. ಯಾರಿಗೆ ಗೊತ್ತು. ಹಾಂ,
ಡಾಲ್ ಡಾಲ್ ಯಾರಿಗೆ ಕೊಡೋಕ್ಕೆ? ಇಲ್ಲಿ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ ಅಲ್ಲಿ. ನೋಡ್ಬೋದು ಇಲ್ಲಿ ಪೂರಾ ಹ್ಯಾಂಡಿಕ್ಯಾಪ್ಸ್ ಅವರು ರೈಡಿಗೆ ಹೋಗ್ತಾ ಇದ್ದಾರೆ. ಮಾತಾಡ್ಸೋಣ ಸರ್. ಯಾವ ಕಡೆ ಯಾವ ಕಡೆ ಯಾವ ಕಡೆ ಯಾವ ಕಡೆ? ಹೈದ್ರಾಬಾದಿಂದ ಬರ್ತಾ ಇದ್ದೀರಾ? ಹಾಂ, ಇವಾಗ ಹೈದ್ರಾಬಾದ್ಗೆ ಹೋಗ್ಬೇಕಾ? ಓ ಮೈ ಗಾಡ್, ಹೈದ್ರಾಬಾದ್ಗೆ ಹೋಗ್ಬೇಕಂತವ್ರು. ಸೂಪರ್. ನೋಡಿ ಫುಲ್ ರ್ಯಾಲಿ. ಸೂಪರ್ ಸೂಪರ್. ಇವಾಗ್ಲೂ ಎಂತ ಫುಲ್ ಇರೋದು ನೋಡಿ, ಎಂತೂಸಿಯಾಸಮ್ ನೋಡ್ರಿ. ಇವಾಗ್ಲೂ ನೋಡ್ರಿ. ಹಾಂ, ಹ್ಯಾಂಡಿಕ್ಯಾಪ್ಸ್ ಇವಾಗ್ಲೂ ನೋಡು ಎಂತೂಸಿಯಾಸಮ್ ಹೆಂಗಿದೆ. ಹ್ಯಾಟ್ಸ್ ಆಫ್ ಗೈಸ್. ಬೆಂಗಳೂರಿಂದ ಹೈದ್ರಾಬಾದ್ಗೆ ಹೋಗ್ತಾ ಇದ್ದಾರಂತೆ. ಬಟ್ ಯಾಕೆ ಈ ರೂಟ್ ತೊಗೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಳ್ತಾ. ಸೊ ಇವಾಗ ನಾವು ಯಾವ ಊರಲ್ಲಿ ಇದ್ದೀವಿ ಅಂತ, ಯಾವ ಊರು ಗುರು? ಹಾಂ, ಮದ್ದೂರಲ್ಲಿ ಇದ್ದೀವಿ. ಹೆಡಿಂಗ್ ಟುವರ್ಡ್ಸ್ ಮೈಸೂರು. ಒಳ್ಳೆ ಸೆಕ್ಸಿ ಸೌಂಡು ಮಾತ್ರ ಗುರು. ಪವರ್ ತೋರಿಸ್ತಾ ಇದೆ ಗಾಡಿದು. ಸೂಪರ್ ಗುರು. ಇವನೆಂತ ದೊಡ್ಡ ಅಜಾಮ ಇವನು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯ ರೋಡಲ್ಲಿ ಬರ್ತಾವ ಇವನು. ಸೌಂಡ್ ಹೇಗೆ ಕೇಳಿಸ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ಪವರ್ ಇಚ್ದು ಡಿ ಬಿ ಕಿಲ್ಲರ್ ಹಾಕಿದ್ರೆ ಚೆನ್ನಾಗಿರುತ್ತಾ, ಹಾಕ್ದೇ ಚೆನ್ನಾಗಿರುತ್ತಾ? ಇದು ಆ್ಯಕ್ಚುಲಿ ಡಿ ಬಿ ಕಿಲ್ಲರ್ ಹಾಕಿಲ್ಲ, ತೆಗೆದುಬಿಟ್ಟಿದ್ದೀನಿ, ಮನೇಲಿದೆ. ಆಹಾ, ಕುಂಡೆ ನೋಡ್ತಾ ಇದೆಯಲ್ಲಪ್ಪ. ಏನಕ್ಕೆ ಇಷ್ಟೊತ್ತಾದರೆ ನಾನು ಡ್ರೈವ್ ಮಾಡಿದ್ರಾಗ ನನಗೆ ಅಷ್ಟೊಂದು ಕ್ಲೀನ್ ಬರೋದಿಲ್ಲ. ನಾವು ಸ್ಟಾರ್ಟಿಂಗ್ ಓಕೆ. ಚಾಲಿ. ಕಾಫಿ ಬ್ರೇಕ್ ಏನಾದರೂ ಬೇಕಾ? ಬೇಕೊಂದು ನಿಲ್ಸಿದ್ರೆ ಖುಷಿನಾ? ಮುಂದೆ ಹೋಗೋಣ ಅಲ್ಲ? ಬಾಯ್ ಬಾಯ್. ಸುಮ್ಮನೆ ಬಾಯ್ ಅನ್ಬಿಡೋದು. ಗೊತ್ತಿಲ್ಲ, ಗುರಿ ಇಲ್ಲ, ಸುಮ್ಮನೆ ಬಾಯ್ ಅಷ್ಟೇ ಜಾಲಿ. ಇವಾಗಂದು ಕಾಫಿ ಬ್ರೇಕು. ನಿಲ್ಸೋಣ? ನೋಡು, ಚೆನ್ನಾಗಿತ್ತು ಅಂತಾನೆ ನಿಲ್ಸು. ಐ ಡೋಂಟ್ ಮೈಂಡ್ ಟು ಡ್ರಿಂಕ್ ಎನಿವೇರ್. ಟೀ ಎಲ್ಲಾದ್ರೆ ಸರಿ, ಓಕೆ. ಇಲ್ಲೇ ಹಾಕೋಣ, ಇಲ್ಲೇ ಚೆನ್ನಾಗಿದೆ. ಬೀಳಲ್ಲವಾ? ಇನ್ನೊಂದು ಸತಿ ಹೇಳು. ನಾನೇನು
ಹಾಂ ನೀನು ಹೆಂಗೆ ಓಡಿಸಿದ್ರು ನಾನೇನು ಮಾತಾಡಿಲ್ಲ. ಹಂಗೆ ಹೆಂಗೆ ಓಡಿಸಿದ್ರು ಅಂದರೆ ಲೆಕ್ಕ ನೀವು ಹುಚ್ಚು ಹೆಂಗೆ ಓಡಿಸಿದ್ರು ಅಂತ. ಸಿಕ್ಕಾಪಟ್ಟೆ ಹೈ ಸ್ಪೀಡ್. ಎಷ್ಟು? ನೀವು 120ವರೆಗೂ ಹೋಗಿದ್ದೆ, ನಾನು ನೋಡಿದೆ. 120 ಬಂದಾ? 120ವರೆಗೂ ಹೋಗಿದ್ದೆ. ಆಮೇಲೆ ನಾನು ಶೋಲ್ಡರ್ ಹಿಂಗೆ ಅಂದಿದ್ದಕ್ಕೆ ಹೆಚ್ಚು ಕಮ್ಮಿ ಮಾಡ್ತೀನಿ. ಇಲ್ಲ ಅಂದರೆ ಇನ್ನೊಂದು 20 ಸೇರಿಸಿರ್ತದೆ. ಅದಕ್ಕೆ ನಿನಗೆ ಅಮ್ಮ ಅಂದರೆ ರೆಸ್ಪೆಕ್ಟ್ ಇಲ್ಲ. ರೆಸ್ಪೆಕ್ಟ್ ಇಲ್ಲಿದೆ, ತೋರಿಸ್ಕೊಂಡು ಓಡಾಡಬಾರ್ದು ಎಲ್ಲ ಕಡೆ ಸಾಕು. ಸ್ನೇಹಿತರೆ, ಒಂದು ಸಣ್ಣ ಪಿಚ್ ಸ್ಟಾಪ್ ತೊಗೊಂಡಾಯಿತು, ಟೀ ತೊಗೊಂಡ್ವಿ. ಓಕೆ, ವೆದರ್ ಮಾತ್ರ ಕ್ಲಾಸ್ ಆಗಿದೆ. ಸೇಮ್ ಇದೇ ಥರ ವೆದರ್ ಸಪೋರ್ಟ್ ಮಾಡಿದ್ರೆ ಇನ್ನು ಬಿಂದಾಸಾಗಿ ಓಡಾಡ್ಬೋದು. ಏನಂತೀಯ? ಓಕೆ, ಜಾಲಿ ಓಡೋಣ. ಸ್ನೇಹಿತರೆ, ಆ ಕಡೆ ಮೈಸೂರು ರೂಟಿಂದ ಬಂದ್ವಿ. ಸೊ ಅಲ್ಲಿ ಫುಲ್ ಬ್ಲಾಕ್ ಆಗೋಗಿತ್ತು ರೂಟು. ಸೊ ಅಲ್ಲಿ ರೂಟ್ ಇಲ್ಲ ಅಣ್ಣ, ಇಲ್ಲಿಂದ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ಫುಲ್ ಗ್ರೀನರಿ ನೋಡಿ, ಎಷ್ಟು ಮಸ್ತಾಗಿದೆ. ಏನು ಸಾಕಾಗಿದೆಯಲ್ಲ ತೋಟ. ಇದು ಯಾವುದಿದು? ಕಬ್ಬ? ಚನ್ನಪಟ್ಟಣ ಹತ್ರ ಅಲ್ಲ, ಕಬ್ಬ ಇದು ಅಂದೆ. ಹೌದು, ಕಬ್ಬು. ಕಬ್ಬು ಚನ್ನಪಟ್ಟಣ ಹತ್ರ ಡಿವಿಷನ್ ತೊಗೊಂಡ್ವಿ. ಅಲ್ಲಿಂದ ಯಾವ ರೂಟಿಂದ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಹಾಂ, ಇದು ಚೆನ್ನಾಗಿ ಬಂದಿದೆ. ಪೈರ್ ಇನ್ನ ಅಂದ್ರೆ ಕಡ್ದಿರೋದು. ಓಕೆ ಓಕೆ ಓಕೆ. ಕಟಾವು ಅಂತ ಹೇಳ್ತಾರೆ. ಹಾಂ ಹಾಂ ಕಟಾವಾಗಿ ಮತ್ತೆ ನೇಗ್ಲಲ್ಲೆಲ್ಲ ಮಾಡಿದ್ದಾರೆ. ಅದೆಲ್ಲ ಡ್ರೈ ಆಗಬೇಕು. ಚಿಕ್ಕು ಬುಕ್ಕು ರೈಲು ಇವಾಗ. ಯಾವ ರೂಟಿಂದ ಕರ್ಕೊಂಡು ಹೋಗುತ್ತೆ ಗುರು ಇದು? ಮೋಸ್ಟ್ಲಿ ಇದು ಎಲ್ಲಿ ಹೇಳು? ಅದು ಯಾವುದೋ ಒಂದು ಹೋಟ್ಲು ಬರುತ್ತಲ್ಲಪ್ಪ, ಹೋಟ್ಲು ಒಂದು ಬರುತ್ತಲ್ಲ, ಯಾವ ಹೋಟ್ಲು ಅದು? ಹಾಂ, ಅಲ್ಲಿಂದ ಬರಬೇಕು ಜನ. ಟ್ರೈನ್ ಬಂದು ಹೋಗುತ್ತೆ. ಸರ್ವಿಸ್ ಫೈನಲ್ಲಿ ಬಂದೀವಿ, ಮನೆಗೆ ಹೋಗ್ಬೇಕಣ್ಣ. ಏನಮ್ಮ ಮನೆ. ಓಕೆ, ಸಿಗೋಣ.